ಇದು ಈ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರಿ ಜಾಗ ಅನ್ನೋ ಕಾರಣಕ್ಕೆ ಇಲ್ಲಿ ಹನುಮ ಧ್ವಜವನ್ನು ಆರಿಸೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ನಾವು ಈ ಹೋರಾಟವನ್ನು ಬೇರೆ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮ ಜಾಗದಲ್ಲಿ, ಅದರಲ್ಲೂ ಕೂಡ ನಮ್ಮ ಮನೆಗಳಲ್ಲಿ ಹನುಮ ಧ್ವಜಗಳನ್ನು ಹಾಕ್ತೀವಿ. ಅದ್ರ ಜೊತೆಗೆ ನಮ್ಮ ಗ್ರಾಮ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಹನುಮ ಧ್ವಜವನ್ನು ಹಂಚುತ್ತೀವಿ. ಎಲ್ಲ ಕಡೆನೂ ಕೂಡ ಹನುಮ ಧ್ವಜವನ್ನು ಹಾಕ್ಸೋ ನಿಟ್ಟಿನಲ್ಲಿ, ಅವರ ಮನೆಗಳ ಮೇಲೆ ಹಾರಾಟ ಮಾಡಿಸೋ ನಿಟ್ಟಿನಲ್ಲಿ ನಾವು ಒಂದಷ್ಟು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೆ ಬಿಜೆಪಿ ಕೂಡ ಕೈ ಜೋಡಿಸಿದೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಮುಖಂಡರಾದಂಥ ಶಿವಕುಮಾರ್ ಆರಾಧ್ಯ ಅವರು ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಹೊತ್ತು ಚರ್ಚೆ ನಡೆದ್ರಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಸರ್, ನಾಳೆಯಿಂದ ಮನೆಗಳ ಮೇಲೆ ಹನುಮ ಧ್ವಜವನ್ನು ಆರಿಸೋ ನಿಟ್ಟಿನಲ್ಲಿ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ರಿ, ಅದು ಯಾವ ರೀತಿ ಇರ್ತದೆ ಅಂತ? ಸರ್ ನಮ್ಮಲ್ಲಿ ಬಿಜೆಪಿ ಪಕ್ಷ ಅನ್ನೋದು ಮುಂಚೆ ನಾವು ರಾಮ ಭಕ್ತರು, ಎಲ್ಲ ಹಿಂದೂ ಕಾರ್ಯಕರ್ತರು, ಯಾವುದೇ ಒಂದು ಪಕ್ಷ ಇಲ್ಲ, ಎಲ್ಲ ಪಕ್ಷದವರು ಇದ್ದೀವಿ. ಇನ್ನು ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ನಾವು ಪಕ್ಷ ಭೇದ ಮರೆತು ಮಾಡ್ತಾ ಇರೋದು. ಇದು ಒಂದು ಪಕ್ಷಕ್ಕೆ ಸೀಮಿತವಾದಲ್ಲ ರಾಮ. ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಜಿಲ್ಲಾಡಳಿತಕ್ಕೆ, ಈ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ನಾವೇನು ಬೆಂಗಳೂರು KGHಳ್ಳಿ DGHಳ್ಳಿ ಇರ್ತಾರ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವ, ಅಥವಾ ಪೊಲೀಸ್ನವ್ರಿಗೆ ಕಲ್ಲಲ್ಲಿ ಹೊಡೆದಿದ್ದವ, ಅಥವಾ ರೂಲಿಂಗ್ MLA ಮನೆಗೆ ಬೆಂಕಿ ಹಾಕಿದವ ಸ್ವಾಮಿ? ಅಂಥವ್ರನ್ನ ನೀವು ನಿರಪರಾಧಿ ಅಂತ ಹೇಳ್ತಾ ಇದ್ರಿ. ನಮ್ಮ ಹಿಂದೂ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಪಕ್ಷವಿಲ್ದೇ, ಯಾವುದೇ ಜಾತಿ ಮತ ಇಲ್ದೇ ಹೋರಾಟ ಮಾಡ್ತಾಯಿದ್ವಿ ಸ್ವಾಮಿ. ಹಿಂದೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ರಲ್ಲ ಸ್ವಾಮಿ, ಹಿಂದೂ ಧ್ವಜವನ್ನು ಅವತ್ತೇ ಆರಿಸ್ಬೇಕಾಯ್ತು ಅಂತ ಹೇಳಿದರು. ಬಟ್ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅವಕಾಶ ಕೊಡಲಿಲ್ಲ. ಇದು ರಾಮಧ್ವಜ ನೋಡಿ ಸ್ವಾಮಿ. ಇದನ್ನು ಮಾಡ್ಬೇಕಾದ್ರೆ 6 ಲಕ್ಷ ಹಣ ಖರ್ಚು ಮಾಡಿ ಕಪ್ಪು ಕಡಿ ಹೆಂಗಸು ಕೂಲಿ ಮಾಡೋ ಜನ 50 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಎಲ್ಲ ಕೊಟ್ಟು ಧ್ವಜಕ್ಕೆ ಸಮ ಮಾಡಿದ್ದಾರೆ. ಇದು ಏಕಾಕಿ ಇಳಿಸಿದ್ರು. ನಾವು ಆಯಿತು, ನಾವು ಬೆಳಗ್ಗೆ ಇಳಿಸಿದಾಗ ಎಲ್ಲ ನಾವು ಪೊಲೀಸ್ನವ್ರಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಇವತ್ತು ಏಕಾಗಿ ಇಳಿಸ್ಬಿಟ್ಟು ನಮ್ಮಲ್ಲೂ ರಾಜ್ಯ ನಾಯಕರು ಬರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭಗವದ್ಧ್ವಜನ ಆರಿಸೇ ನಾವು ಇಲ್ಲಿಂದ ಹೋಗೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ, ನಾಳೆಯಿಂದ ಮನೆಗಳ ಮೇಲೆ ಧ್ವಜವನ್ನು ಆರಿಸೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀರಿ ಅಂತ ಚರ್ಚೆ ಆಗ್ತಾ ಇದೆ. ಖಂಡಿತ ನಮ್ಮ ಪಕ್ಷದ ಸೂಚನೆ ಇದೆ. ಇನ್ನೊಂದು ನಮ್ಮ ಪಕ್ಷದ ಹಿರಿಯರು ಸಂಜೆ ಕುಂತು ನಮ್ಮ ರಾಮ ಭಕ್ತರ ಜೊತೆ, ಹಿಂದೂ ಕಾರ್ಯಕರ್ತರ ಜೊತೆ ಒಂದು ಚರ್ಚೆ ಮಾಡ್ತೀವಿ, ಒಂದು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ನಿರ್ಣಯ ತಗೋತೀವಿ. ಮನೆಗೂ ಕೂಡ ಬೀದಿಯಲ್ಲೂ ಕೂಡ ರಾಮ ಬಾವುಟನ ಆರಿಸೋಕ್ಕೆ ನಾವು ಈಗಾಗಲೇ ಏರ್ಪಾಡು ಮಾಡ್ತಾ ಇದ್ದೀವಿ. ಏನು ಹನುಮ ಧ್ವಜವನ್ನು ಕೆಳಗಡೆ ಇಳಿಸಿದರೆ ಅದ್ರ ಪ್ರತಿಯಾಗಿ ನಾವು ಸಾವಿರಾರು ಬಾವುಟಗಳನ್ನು, ಸಾವಿರಾರು ಧ್ವಜಗಳನ್ನು ಮನೆಗಳ ಮೇಲೆ ಹಾರಾಟ ಮಾಡಿಸೋದಕ್ಕೂ ಕೂಡ ರೆಡಿಯಾಗಿದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಗ್ರಾಮದ ಜನರ ಬಗ್ಗೆ ಹೇಳಬೇಕು ಅಂದರೆ, ಅದರಲ್ಲೂ ಕೂಡ ಮಹಿಳೆಯರು ಬೆಳಿಗ್ಗೆ ಅಂದರೆ ಮುಂಜಾನೆ 3 ಗಂಟೆಯಿಂದಲೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಕಣ್ಣೀರನ್ನು ಹಾಕುವ ಮೂಲಕ ತಮ್ಮ ನೋವನ್ನು ತೊಡ್ಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಅಭಿಯಾನ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗೂ ಕೂಡ ವಿಸ್ತರಣೆ ಆಗುವ ಸಾಧ್ಯತೆಗಳು ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಆನಂದ್. ಹಾಗೆ ಸಂಪರ್ಕದಲ್ಲಿರಿ. ಅಲ್ಲಿಂದ ಕ್ಷಣದ ಅಪ್ಡೇಟನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಿದ್ದಾರೆ. ಒಂದು ಕಡೆ ಬ್ಯಾರಿಕೇಡ್ಗಳನ್ನು ತಳ್ಳಿ ಹಾಕಿದ್ರು, ಅದನ್ನು ಮತ್ತೆ ಪೊಲೀಸರು ಸರಿಪಡಿಸುವಂಥ ಕೆಲಸಕ್ಕೆ ಮುಂದೆ ಹಾಕ್ತಿದ್ದಾರೆ. ಇನ್ನು ಮಂಡ್ಯದಲ್ಲಿ ಹನುಮ ಧ್ವಜ ತೆರವಿಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಹನುಮನ ಧ್ವಜವನ್ನು ಕಿತ್ತು ಧ್ವಂಸ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹನುಮನನ್ನ ಕಂಡರೆ ಕಾಂಗ್ರೆಸ್ ನಾಯಕರಿಗೆ ದ್ವೇಷ, ಹನುಮಾನ್ ಧ್ವಜ ತೆರವಿಗೆ ಕಾಂಗ್ರೆಸ್ನವರೇ ಕಾರಣ ಅಂತ ಹೇಳಿ ನಾನು ಹಾಗೂ ಅಶ್ವತ್ಥನಾರಾಯಣ್ ಇಬ್ರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಕೇಳಿ. ಕಿತ್ತಾಕ್ತಿರಲ್ಲ, ಹೇಳೋದೇನು ನೀವು ಮಾಡೋದೇನು? ನಮ್ಮ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ, ಇಲ್ಲಿ ಯಾಕೆ ಕಿತ್ತಾಕಿದ್ದಾರೆ ಅಂದರೆ ಕಾಂಗ್ರೆಸ್ ಚುನಾವಣೆಯಿಂದ ಕಿತ್ತಾಕಿದ್ದಾರೆ ಅಷ್ಟೇ. ನೇರವಾಗಿ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ಅವ್ರನ್ನ ಉದ್ಘಾಟನೆ ಕರೆದಿಲ್ಲ ಅನ್ನೋದು ಇರ್ಬೋದನ್ನು ಮೋಸ್ಟ್ಲಿ. ಹಳ್ಳಿಯವರೇ ಮಾಡ್ಕೊಂಡಿರೋದು ಈ ಕಾರ್ಯಕ್ರಮ. ನಾವು ಯಾರು ಹೋಗಿಲ್ಲ ಇಲ್ಲಿ. ಹೌದು, ನಾನು ಈ ಅನ್ಯಾಯವನ್ನು ಪ್ರತಿಭಟಿಸಿ ಹಿಂದೂ ವಿರೋಧಿ ನೀತಿಯನ್ನು, ಕಾಂಗ್ರೆಸ್ಸಿನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು, ರಾಮ ವಿರೋಧಿ ನೀತಿಯನ್ನು, ಹನುಮಂತನ ಧ್ವಜವನ್ನು ಕಿತ್ತಾಕ್ತಿರಲ್ಲ, ಹೇಳೋದೇನು ನೀವು ಮಾಡೋದೇನು? ನಮ್ಮ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ, ಇಲ್ಲಿ ಯಾಕೆ ಕಿತ್ತಾಕಿದ್ದಾರೆ ಅಂದರೆ ಕಾಂಗ್ರೆಸ್ ಚುನಾವಣೆಯಿಂದ ಕಿತ್ತಾಕಿದ್ದಾರೆ ಅಷ್ಟೇ. ನೇರವಾಗಿ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ಅವ್ರನ್ನ ಉದ್ಘಾಟನೆ ಕರೆದಿಲ್ಲ ಅನ್ನೋದು ಇರ್ಬೋದನ್ನು ಮೋಸ್ಟ್ಲಿ. ಹಳ್ಳಿಯವರೇ ಮಾಡ್ಕೊಂಡಿರೋದು ಈ ಕಾರ್ಯಕ್ರಮ. ನಾವು ಯಾರು ಮಂಡ್ಯದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನು ಸುಮಾರು 108 ಅಡಿ ಹನುಮ ಧ್ವಜವನ್ನು ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ, ಅಂಡರ್ಲೈನ್, ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನು ಹಾರಾಟ ಮಾಡಿದರು. ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು
ಆ ಧ್ವಜವನ್ನು 108 ಅಡಿ ಹನುಮಂತನ ಧ್ವಜವನ್ನು, ಹನುಮಂತರ ಬಾವುಟವನ್ನು ಕಿತ್ತಾಕಿ ಆ ಧ್ವಜಸ್ತಂಭವನ್ನು ಧ್ವಂಸ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರಲ್ಲ, ಜೈ ಶ್ರೀರಾಮ್ ಅಂದರು. ಎಲ್ಲಿ ಫಂಕ್ಷನಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ, ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಾಯಲ್ಲಿ ರಾಮ ಇದ್ರೆ ಆಯಿತು, ಹೃದಯದೊಳಗಡೆ ಇರಬೇಕು. ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಬಾಯಲ್ಲಿ ಮಾತ್ರ ರಾಮ ಅಂತ ಹೇಳ್ತಾ ಇದ್ದೀರಾ. ಮಂಡ್ಯದಲ್ಲಿ ಹನುಮ ಧ್ವಜ ತೆರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದಾರೆ. ಇವರು ಧ್ವಜವನ್ನ ಇಳಿಸ್ತಾರೆ ಅಂದ್ರೆ ಅಧಿಕಾರದ ದರ್ಪನೆತ್ತಿಗೇರಿದೆ ಅಂತ ಅರ್ಥ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮೂಲಕ ಧ್ವಜ ಇಳಿಸಿ ದಬ್ಬಾಳಿಕೆಯನ್ನ ಮಾಡಿದ್ದಾರೆ, ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಮಂಡ್ಯದಲ್ಲಿ ತಮಗೆ ಗೊತ್ತಿರಲಿ, ಮಂಡ್ಯದಲ್ಲಿ ಕೆರೆಗೋಡು ಅಂತಕ್ಕಂಥ ಗ್ರಾಮ, ಕೆರೆಗೋಡು ಗ್ರಾಮದ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯವನ್ನು ಮಾಡಿ 100 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದನ್ನು ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ, ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ. ನಾನು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೇಳ್ತೇನೆ, ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಕ್ಕಂಥ ಪರಿಸ್ಥಿತಿಯನ್ನು ನಿಮ್ಮ ಸರ್ಕಾರವೇ ನಿರ್ಮಾಣ ಮಾಡ್ತಾ ಇದೆ. ಯಾವ ಮಂಡ್ಯ ಜಿಲ್ಲೆನಲ್ಲಿ ಗ್ರಾಮ ಪಂಚಾಯತಿಯವರು ನಿರ್ಣಯ ಮಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಸಹಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಇವತ್ತು ಮಂಡ್ಯದಲ್ಲಿ? ಇನ್ನು ಮಂಡ್ಯದಲ್ಲಿ ಹನುಮ ಧ್ವಜ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಈ ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ. ಅದು ಶಾಂತಿ ತೋಟ ಕೆಲವು ಜನರಿಗಾಗಿದೆ. ಮೊನ್ನೆ ರಾಮ ಜನ್ಮಭೂಮಿಯ ಆಚರಣೆ ಸಂದರ್ಭದಲ್ಲಿಯೂ ಕೂಡ ಹಲವಾರು ಕಡೆ ಅಡೆತಡೆ, ಅರೆಸ್ಟು ಎಲ್ಲ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲೂ ಹನುಮಧ್ವಜ ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾಯಿದೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನಿನ ಭಯ ಇಲ್ಲ. ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಸರ್ಕಾರ ಉದ್ದೇಶ ಏನನ್ನುವಂಥದ್ದು ಅವರ ಮಾತುಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಓಲೈಕೆಯ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಇವತ್ತು ದಲಿತ ಮಹಿಳೆ ಮೇಲೆ ಅಟ್ಯಾಕ್ ಆದರೂ ಕೂಡ ಯಾವುದೇ ಕಟ್ಟುನಿಟ್ಟು ಕ್ರಮ ಆಗಲಿಲ್ಲ. ಈ ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಜನಾಂಗದ. ಇನ್ನು ಹನುಮಧ್ವಜ ತೆರವು ವಿಚಾರಕ್ಕೆ ಸಮರ್ಥಿಸಿಕೊಂಡಿದ್ದಾರೆ ಮಂಡ್ಯ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು. ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇರೋದು ನಿಜ. ಇದಕ್ಕೆ ಯಾರು ಕೂಡ ರಾಜಕಾರಣವನ್ನು ಬೆರೆಸಬಾರ್ದಾದ್ರೆ ಯಾರು ಬೆರೆಸ್ತಾ ಇದ್ದಾರೋ ಗೊತ್ತಿಲ್ಲ, ಅಲ್ಲಿ ಯಾರು ಮಧ್ಯಪ್ರವೇಶ ಮಾಡಿದ್ದಾರೋ ಗೊತ್ತಿಲ್ಲ. ಪಂಚಾಯತ್ ವ್ಯಾಪ್ತಿಯಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸ್ಬೋದು ಅಂತ